ಹೇಬೇಲನ ರಕ್ತಕ್ಕಿಂತ ಶ್ರೇಷ್ಠವಾದಂಥ ರಕ್ತ ಅಂತ. ಒಂದ್ಸರಿ ನೋಡಿ ಇಬ್ರಿಯರ ಪತ್ರಿಕೆಯಲ್ಲಿ 12:24. ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಹೇಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ ಅಂತಿದ್ದಾರೆ. ಯಾರ ರಕ್ತಕ್ಕಿಂತ? ಹೇಬೇಲನ ರಕ್ತಕ್ಕಿಂತ ಶ್ರೇಷ್ಠವಾದಂಥ ರಕ್ತ, ನಿಷ್ಕಳಂಕವಾದಂಥ ರಕ್ತ, ಪರಿಶುದ್ಧವಾದಂಥ ರಕ್ತ, ಅಂಥದ ರಕ್ತದ ಬಳಿಗೆ ಬಂದಿದ್ದೀರಿ ಅಂತ ಹೇಳ್ತಾರೆ. ಆ ರಕ್ತ ಕೂಡ ಏನಪ್ಪ ಅಂದರೆ ಮೊರೆ ಇಡ್ತಾ ಇದ್ದಂತೆ. ಯಾರ ರಕ್ತ? ಯೇಸು ಕ್ರಿಸ್ತನ ರಕ್ತ ಕೂಡ ಮಾತಾಡ್ತಾ ಇದ್ದಂತ ಪ್ರಿಯರೇ. ಏನಂತ ಮಾತಾಡ್ತಾ ಇದೆ? ಈ ಹೇಬೇಲನ ರಕ್ತ ಏನು ಮಾತಾಡ್ತಾ ಇದೆ ಅಂದರೆ, ಇವರನ್ನು ಶಿಕ್ಷಿಸು, ಇವರಿಗೆ ಪ್ರತಿದಂಡನೆ ಮಾಡು, ಇವರಿಗೆ ನ್ಯಾಯ ತೀರಿಸು, ಇವರಿಗೆ ಶಿಕ್ಷೆ ವಿಧಿಸು ಅಂಥೇಳಿ ಹೇಬೇಲನ ರಕ್ತ ಮಾತಾಡ್ತಾ ಇದ್ದಾರೆ. ಹೇಬೇಲನ ರಕ್ತಕ್ಕಿಂತ ಶ್ರೇಷ್ಠವಾದಂಥ ಯೇಸುವಿನ ರಕ್ತ ಮಾತಾಡ್ತಾ ಇದ್ದಂತ ನೋಡಿ. ಏನಂತ ಹೇಳ್ತಂದರೆ, ಹೇಬೇಲನ ರಕ್ತಕ್ಕಿಂತ ಶ್ರೇಷ್ಠವಾಗಿರುವ ಮಾತಾಡುವ ಪ್ರೋಕ್ಷಣದ ರಕ್ತದ ಬಳಿಗೆ ಬಂದಂತಂದರೆ ಯೇಸು ಕ್ರಿಸ್ತನ ರಕ್ತ ಕೂಡ ಮೊರೆ ಇಡುತ್ತದಂತ. ಅಂದರೆ ಯೇಸು ಕ್ರಿಸ್ತನ ರಕ್ತದಲ್ಲಿ ಮೊರೆ ಇಡುವಾಗ ಅಂದರೆ ಯೇಸು ಕ್ರಿಸ್ತ ಯಾರಂತ ಮೊರೆ ಇಡ್ತಿದ್ದಾರೆ ಸರಿ ನೋಡಿ ವಚನಗಳು.